ನಮಸ್ಕಾರ, ನಾನು ಬಸವರಾಜ್. ಮಾಸ್ ಲೀಡರ್ ಒಬ್ಬರು ಕೊನೆ ಸಾಲಲ್ಲಿ ಕೂತು ಬಿಡ್ತಾರೆ ಅಂದ ಕೂಡಲೇ ಅವತ್ತು ಯಾರು ಚುಕ್ಕಾಣಿ ಹಿಡಿದಿರ್ತಾರೆ, CM, ಅಂಥವರಿಗೆ ಬಹುದೊಡ್ಡ ಆತಂಕ ಶುರುವಾಗುತ್ತೆ. 2022ರಲ್ಲಿ BS ಯಡಿಯೂರಪ್ಪ ಅವರು ಕೂತಿದ್ದಂತಹ ಜಾಗ, 2018ರಲ್ಲಿ ಈಗ ಮಾಜಿಯಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕೂತಿದ್ರು. ಅದೇ ಕೊನೆಯ ಸಾಲಿನ ಭಯ DK ಶಿವಕುಮಾರ್ ಅವರನ್ನು ಕಾಡುತ್ತೆ. ಯಾಕೆ ನೋಡಿ, ಕೊನೆ ಸಾಲು ಯಾವುದು ಅನ್ನೋದನ್ನು ಹೇಳ್ತೀನಿ. ಒಂದು ಏಕಾಂಗಿಯಾಗಿ ನಾನು ಒಬ್ಬ ಮಾಸ್ ಲೀಡರ್ಗೆ ಸಮರ್ಥ, ಅವರಿಗೆ ಅಲ್ಟರ್ನೇಟಿವ್ ಅಂತ ಯಾರಾದರೂ ಪ್ರತಿಪಾದನೆ ಮಾಡ್ಕೊಂಡಿದ್ರು DK ಶಿವಕುಮಾರ್ ಅವರು. 2023ರಲ್ಲಿ 137 140 ಸ್ಥಾನ ಬರೋದಕ್ಕೆ ನಾನೇ ಕಾರಣ. ಬೈಟ್ ಸಿಗುತ್ತೆ ನಿಮಗೆ, ಯೂಟ್ಯೂಬಲ್ಲಿ ಗೂಗಲ್ ಮಾಡಿದ್ರೆ, ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟು ಹುಡುಕಿದ್ರೆ ಸಿಗುತ್ತೆ. ಅಷ್ಟೇ ಅಲ್ಲ, ನನ್ನ ನಾಯಕತ್ವದಲ್ಲೇ ಇಷ್ಟೆಲ್ಲ ಸ್ಥಾನಗಳು ಬಂತು ಅಂತ ಹೇಳಿದ್ರು. ಆದರೆ ವಿಧಾನಸಭೆಯ ಒಳಗಡೆ ಸದನದ ನಾಯಕನಾಗಿ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ವಿಪಕ್ಷಗಳ ಬಾಯಿ ಮುಚ್ಚಿಸಬಲ್ಲರು ಅನ್ನುವಂಥದ್ದು, ಆ ನಾಯಕನ ನಾಯಕತ್ವ ಎಷ್ಟು ಉತ್ತಮವಾಗಿದೆ, ದೃಢವಾಗಿದೆ ಅನ್ನೋದು ಮುಖ್ಯ ಆಗತ್ತೆ. ಮಾತಾಡ್ತೀವಿ, ಎಲ್ಲರೂ ಮಾತಾಡ್ತೀವಿ, 4 ಕಾಣಿ ಪ್ರಯೋಜನ ಇರಬೇಕು. ಅದರಲ್ಲಿ ನಾಯಕನ ಮಾತು ಅಂದರೆ ಹೇಗಿರಬೇಕು? ಎದುರಿಗೆ ಕೂತಂತಹ ಟೀಕಾಕಾರರನ್ನ, ಶತ್ರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದಾದ ನಿಟ್ಟಿನಲ್ಲಿ ಆ ಮಾತಿಲ್ಲ ಅಂದರೆ ಆ ಮಾತು ಅಟ್ಟರ್ ವೇಸ್ಟ್. ವಿನಾಕಾರಣ ವಿಪಕ್ಷಗಳ ಬಾಯಿಗೆ ಆಹಾರ ಆಗಿಬಿಡ್ತಾರೆ ಮುಖ್ಯಮಂತ್ರಿಗಳು. ಯಾಕೆ ನೋಡಿ, ಆಗಸ್ಟ್ 13ರಿಂದ 2 ವಾರಗಳ ಕಾಲ ವಿಧಾನಮಂಡಲ ಅಧಿವೇಶನ, ಮುಂಗಾರು ಅಧಿವೇಶನ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಿದ್ದಾವೆ. ಈ ಸಂದರ್ಭ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಪಕ್ಷಗಳ ಎದುರಿಗೆ ಗಟ್ಟಿಯಾಗಿ ನಿಂತು ಅವರ ಬಾಯನ್ನು ಮುಚ್ಚಿಸಬಲ್ಲಂತಹ ತಾಕತ್ತು ಸದನದ ಒಳಗೆ ಇದ್ದರೆ, ಒಂದು ಯಡಿಯೂರಪ್ಪ ಅವರಿಗೆ, ಒಂದು ಕಾಲಕ್ಕೆ ದೇವೇಗೌಡರಿಗೆ, ಸಾಕಷ್ಟು ಮುಖ್ಯಮಂತ್ರಿಗಳಿಗೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ಇದು ಹೊಸತು ಮುಖ್ಯಮಂತ್ರಿಯಾಗಿ. ಆದರೆ ಈಗ ಮಾಜಿ ಮುಖ್ಯಮಂತ್ರಿ ಇದ್ದಾರೆ. 2018ರಲ್ಲಿ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು, ಅವ್ರಿಗೊಂದು ಹುದ್ದೆ ಇತ್ತು. ಆದರೂ ಕೊನೆ ಸಾಲಿನಲ್ಲಿ ಕೂತಿದ್ರು. ಥೇಟ್ ಹೈಕಮಾಂಡ್ ಮಾತನ್ನು ಕೇಳಿ ಯಡಿಯೂರಪ್ಪ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪ ಅವರು ಕೂಡ ಕೊನೆಯ ಸಾಲಿನ 2ನೇ ಸೀಟಲ್ಲಿ ಕೂತ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರು ಕೂಡ ಅದೇ ಜಾಗಕ್ಕೆ ಬಂದು ಕೂರಬಹುದು. ಕಾರಣ ಇಷ್ಟೇ, ವಿಧಾನಮಂಡಲದ ಮೂಲಗಳ ಪ್ರಕಾರ ಹಿರಿಯ ನಾಯಕರು ತಾವು ಬಯಸುವ ಆಸನದ ಕುರಿತು ಅಧಿಕೃತವಾಗಿ ಪತ್ರ ಬರೆದರೆ ತಕ್ಷಣವೇ ಅದಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡಲಾಗುತ್ತೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವವರ ಪ್ರಕಾರ ಅವರ ನಿರ್ಧಾರದಲ್ಲಿ ಪ್ರಮುಖ ಅಂಶ ಆರಾಮದಾಯಕವಾಗಿ ಕೂತ್ಕೊಳ್ಳುವಂಥದ್ದು ಮತ್ತು ಎದ್ದು ಹೋಗಲಿಕ್ಕೆ ಈಸಿ ಆಗುವಂತಹ ಜಾಗವನ್ನು, ಸೀಟನ್ನು ಅವರು ಬಯಸಬಹುದು. ಆ ಲೆಕ್ಕಕ್ಕೆ ನೋಡಿದ್ರು ಕೂಡ 2018ರಲ್ಲಿ ಸದನದ ಒಳಗಡೆ ಯಾವ ಕೊನೆಯ ಸಾಲಿನ 2ನೇ ಸೀಟಲ್ಲಿ ಕೂತಿದ್ರು ಅಲ್ಲೇ ಸಿದ್ದರಾಮಯ್ಯ ಅವರು ಕೂರ್ತಾರೆ. 2 ತಿಂಗಳಾಗಿದೆ, 2.5 ತಿಂಗಳಾಗುತ್ತೆ ಅಧಿವೇಶನ ನಡೆಯೋ ಸಂದರ್ಭಕ್ಕೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರ ಅವಧಿ. ಸುಮಾರು 5 ಪ್ರಕರಣಗಳಿಗೆ DK ಶಿವಕುಮಾರ್ ಅವರು ಸಮರ್ಥವಾಗಿ ಮೇಜು ಕುಟ್ಟಿ ಉತ್ತರ ಕೊಡಬೇಕು. ಆಗ ಆತನನ್ನು ಸದನದ ನಾಯಕ ಅಂತ ಜನ ಕೂಡ ಒಪ್ತಾರೆ, 224 ಜನ ಕೂಡ ಒಪ್ತಾರೆ ಶಾಸಕರಾಗಿ ಸದನದಲ್ಲಿ ಕೂತಂಥವರು. ನೋಡಿ, ಇವರೇ ಹೋಗ್ತಾರೆ ನೀಟ್ ಪೇಪರ್ ಲೀಕ್ ವಿಚಾರವಾಗಿ, ಏನು ಜಂತರ್ ಮಂತರಲ್ಲಿ ಯುವ ಪಡೆ ಕೂತಿತ್ತು, ಜಿನ್ಸಿ ಕೂತಿತ್ತು, ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿ ಬಂದರು. ಆದರೆ ಅವರದ್ದೇ ಬುಡದಲ್ಲಿ KPSC ಹಗರಣ, ಪಶುವೈದ್ಯಾಧಿಕಾರಿ ನೇಮಕದಲ್ಲಿ ಅಕ್ರಮಗಳಾಗಿತ್ತು. ಯಾವ ಕ್ರಮ ತಗೊಳ್ತು ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ? ಅದಕ್ಕೆ ಮೊಟ್ಟ ಮೊದಲಿಗೆ DK ಶಿವಕುಮಾರ್ ಅವರು ಉತ್ತರಿಸಬೇಕಾಗುತ್ತೆ. ವಿಪಕ್ಷಗಳು ಈ ಸಲ ತುಂಬ ಸರ್ವಸನ್ನದ್ಧವಾಗಿ ಬರ್ತಾವೆ. ಯಾಕಂದರೆ ಎದುರಾಳಿ ಸಿದ್ದರಾಮಯ್ಯ ಅಲ್ಲ, ಬದಲಾಗಿ DK ಶಿವಕುಮಾರ್. ಆ ಕಡೆ ಯಡಿಯೂರಪ್ಪ ಅವರು ಕೂಡ ತಮ್ಮ ಪಡೆಗೆ, ಇನ್ಕ್ಲೂಡಿಂಗ್ ಅವರ ಮಗನಿಗೆ, ಏನೇನು ಪ್ರಶ್ನೆ ಕೇಳಬಹುದು ಎಲ್ಲ ಪಾಠವನ್ನು ಕಳಿಸಿಕೊಡಬಹುದು. ಈ ಕಡೆ ಜಾತ್ಯತೀತ ಜನತಾದಳದ ಶಾಸಕರಿಗೂ ಕೂಡ ಕುಮಾರಸ್ವಾಮಿ ಅವರು ಇರಬಹುದು, ದೇವೇಗೌಡರು ಇರಬಹುದು, ಸಮಗ್ರ ಮಾಹಿತಿ
ಸಮಗ್ರ ಡಾಕ್ಯುಮೆಂಟ್ಸನ್ನು, ಕಂಪ್ಲೀಟ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಕಳಿಸಬಹುದು ಪ್ರಶ್ನೆ ಮಾಡಲಿಕ್ಕೆ. ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲಬೇಕಾಗಿರುವವರು ಯಾರು? ಈಗ ಸಿದ್ದರಾಮಯ್ಯ ಅವರು ಬೇಕು, ಅವರ ಕಾಲಿಗೆ ಎರಗಲೇಬೇಕು ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿದ್ರೆ. ನೋಡಿ, ಕೃಷ್ಣ ಬೈರೇಗೌಡರು ತುಂಬ ಅಂಕಿಅಂಶಗಳನ್ನು ದಾಖಲು ಮಾಡುವ ಮೂಲಕ, ಉಲ್ಲೇಖಿಸುವ ಮೂಲಕ ಸಮರ್ಥವಾಗಿ ಉತ್ತರ ಕೊಡಬಲ್ಲರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು 2 ಸಲ ಉಪಮುಖ್ಯಮಂತ್ರಿ ಆಗಿ ಸದನದ ಒಳಗೆ ಕೂತು ಯಾವ ರೀತಿ ಉತ್ತರಿಸಬೇಕು ಗೊತ್ತಿದೆ. ಆದರೆ ಇನ್ನೂ ಕೆಲವರ ಅಗತ್ಯ ಇತ್ತು. ಹಾಗಂತ ಸದನದ ಒಳಗಡೆ ಒಂದು ವೇಳೆ ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಪ್ರದೀಪ್ ಈಶ್ವರ್ ಅವರನ್ನು ಮುಂದಿನ ಸಾಲಲ್ಲಿ ಕೂರಿಸ್ಬಿಟ್ರೆ ಅಪಹಾಸ್ಯ ಆಗಬಹುದು, ಅಥವಾ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಬಹುದಾದ ರೀತಿಯಲ್ಲಿ ಅವರು ಅವಸರದಲ್ಲಿ ಆಡೋ ಮಾತುಗಳು ವಿವಾದವನ್ನು ಸೃಷ್ಟಿಸ್ತವೆ, ಬೆಂಕಿ ಹೊತ್ತಿಸ್ತವೆ. ಈಗ ಸಂಪುಟ ಕ್ಲಿಯರ್ ಆಗಿಲ್ಲ, ವಿಸ್ತರಣೆ ಆಗಬೇಕು. ವಿಸ್ತರಣೆ ಆದಮೇಲೆ ಎಷ್ಟು ಜನ ಡಿ ಸಿ ಎಂಗಳಾಗ್ತಾರೋ ಅವರೆಲ್ಲರೂ ಕೂಡ ಮೊದಲ ಸಾಲಿಗೆ ಬರ್ತಾರೆ. ಮುಖ್ಯಮಂತ್ರಿ, ಅವ್ರ ಪಕ್ಕದಲ್ಲಿ ಡಿ ಸಿ ಎಂ. ಅದಲ್ಲದೆ ಸಚಿವರುಗಳು ಹಿಂದಿನ ಸಾಲಲ್ಲಿ ಕೂರ್ತಾರೆ. ಅದಾದ ಮೇಲೆ ಸಿದ್ದರಾಮಯ್ಯ ಅವರು ಕೊನೆ ಸಾಲಲ್ಲಿ ಕೂರ್ತಾರೆ. ನೋಡಿ, KPSC ಹಗರಣ ಅಷ್ಟೇ ಅಲ್ಲ, ಬಿಡದಿ ಭೂ ವಿವಾದ, ಟೌನ್ಶಿಪ್ ಮಾಡಿಬಿಡ್ತೀನಿ, ಮಾಡಿ, ಬೇಡ ಅಂದವ್ರು ಯಾರು? ರೈತರು ಭೂಮಿನ ಕಿತ್ಕೋತೀರಿ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಟೊಮೊಟೊಲ್ಲಿ ಹೊಡಿಬೋದು, ಕಲ್ಲಲ್ಲಿ ಹೊಡಿಬೋದು, ನಾವು ಹೊಡ್ಸ್ಕೊಳಕ್ಕೆ ರೆಡಿ ಇದ್ದೀನಿ, ಆದರೆ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಹಠ, ಸದನದ ನಾಯಕನಾಗಿ ಅದೇ ಹಠವನ್ನು ಪ್ರದರ್ಶಿಸಿದ್ರೆ ವಿಪಕ್ಷಗಳು ಯಾವ ರೀತಿ ಟಕ್ಕರ್ ಕೊಡಬಹುದು? ಸುಲಭ ಅಲ್ಲ ರೇ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಗೊತ್ತಿದೆ. ಹೊರಗಡೆ ನಿಂತು ಮಾತಾಡೋದಲ್ಲ, ನಾನು ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತಾರೆ. ಆದರೆ ಸದನದ ಒಳಗಡೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತೀರ, ಇಡೀ ಕರ್ನಾಟಕ ನೋಡ್ತಿರತ್ತೆ. ಕೇಳುವ ಪ್ರಶ್ನೆಗೆ ಕೊಡುವಂತಹ ಉತ್ತರ ಎಷ್ಟು ಸಮಂಜಸವಾಗಿದೆ, ದಾಖಲೆಗಳನ್ನು ಸಬ್ಮಿಟ್ ಮಾಡೋದಿರಲಿ, ಅಂಕಿಅಂಶಗಳನ್ನು ಒದಗಿಸೋದಿರಲಿ. 78 ವರ್ಷದ ಸಿದ್ದರಾಮಯ್ಯ ಅವರು ಯಾವುದೋ 83ರದೋ 74ರದೋ ಇಸವಿಯ ಸಮೇತ ಅಂಕಿಅಂಶಗಳನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಲಿಕ್ಕೆ ಆಗೋದಿಲ್ಲ, ಪೇಪರ್ ಹಿಡ್ಕೊಂಡು ಹೇಳ್ಬೋದು. ಇರಿ, ಒಂದು ಬರ ಪರಿಸ್ಥಿತಿ ನೋಡಿ ಹೇಗಿದೆ. ಇವರು ಗುರುಗಳು ಬಂದಾಗಲೂ ಕೂಡ ಸಮಸ್ಯೆ ಹೀಗೆ ಇತ್ತು. ಯಾವ ಗುರು? ಸಂಬಂಧಿಕರಾಗಿ ಗುರುವಾಗಿರುವಂಥವ್ರು, ಆದರ್ಶದ ಗುರು ಸಾರೆಕೊಪ್ಪ ಬಂಗಾರಪ್ಪ. SM ಕೃಷ್ಣ ಅವರು ಬಂದಾಗಲೂ ಕೂಡ ಇಂಥದ್ದೇ ಸಮಸ್ಯೆಗಳು, ಕಾವೇರಿ ನದಿ ನೀರಿನ ಹಂಚಿಕೆಯ ಸಂಘರ್ಷಗಳು ಇದ್ವು. ಈಗಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೇ ಇದೆ. ಡಿ ಕೆ ಶಿವಕುಮಾರ್ ಅವರು ಬರೋಕ್ಕಿಂತ ಮುಂಚೆ ಅಯ್ಯೋ ಸಿದ್ದರಾಮಯ್ಯ ಬಂದರೆ ಮಳೆ ಬರೋದು, ಸಿದ್ದರಾಮಯ್ಯ ಬಂದಾಗ ಮಳೆ ಎಷ್ಟು ಬಂತೋ ಅದಕ್ಕಿಂತ ತೀರಾ 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 ಕಡಿಮೆ ಮಳೆ ಡಿ ಕೆ ಶಿವಕುಮಾರ್ CM ಆದಮೇಲೆ ಆಗಿದೆ. ಹಾಗಂತ ತೀರಾ ಅವೈಜ್ಞಾನಿಕವಾಗಿ ಇಂಥವ್ರು ಬಂದರೆ ಕಾಲ್ಗುಣ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಬರ ಪರಿಸ್ಥಿತಿಯ ನಿವಾರಣೆ ಹೇಗೆ ಮಾಡ್ತಿದ್ದಾರೆ? ಸಂಪುಟ ಕ್ಲಿಯರ್ ಆಗಿಲ್ಲ. 3 ಡಿಸ್ಟಿಕ್ನ 2 ಡಿಸ್ಟಿಕ್ನ ಒಬ್ಬೊಬ್ಬರಿಗೆ ಕೊಟ್ಬಿಟ್ಟು 1.5 ತಿಂಗಳ ನಂತರ ಒಬ್ಬ ಮುಖ್ಯಮಂತ್ರಿ ಬೆಂಗಳೂರು ಬಿಟ್ಟು ಬೆಳಗಾವಿಗೆ ಹೋಗ್ತಾರೆ ಅಂದರೆ ಅವರ ಅರ್ಥ ಬೆಂಗಳೂರು ಅಷ್ಟೇ ನನ್ನ ರಾಜ್ಯ ಆಗಿದ್ದಿರಬಹುದು ಅಂತ ಯೋಚಿಸಿರಬಹುದು, ಗೊತ್ತಿಲ್ಲ. ನೋಡಿ, ಬರ ಪರಿಸ್ಥಿತಿಯ ವಿಚಾರ ನೋಡಿ, ಆಡಳಿತಾತ್ಮಕವಾದ ವೈಫಲ್ಯಗಳು ಸಾಕಷ್ಟು ಕಂಡು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಸದನದಲ್ಲಿ ಆಂಜಿಲಾ ಆ್ಯಪಲ್ ಅನ್ನು ಜನರತ್ತ ಎಸೆದರಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಅದನ್ನು ವಿಪಕ್ಷ ನಾಯಕರಿಗೆ ತಾಕತ್ತು, ದಮ್ಮು, ಧೈರ್ಯ ಇದ್ದರೆ ಕೇಳಬೇಕಿತ್ತು. ಯಾವ ಸಂದೇಶ ಕೊಟ್ಟರೆ ನಾಡಿನ ಜನತೆಗೆ ನೀವು, ಮಾಧ್ಯಮಗಳಿಗೆ ಆಗಲಿ ಅಂತ. ಯಾವ ಪುಣ್ಯಾತ್ಮರು ವಿಪಕ್ಷ ನಾಯಕರಾಗಿದ್ದಾರೋ ಗೊತ್ತಿಲ್ಲ. ಅಂತಹ ಪ್ರಶ್ನೆ ಕೇಳುವಂತಹ ಎದೆಗಾರಿಕೆ ಅವರು ಪ್ರದರ್ಶಿಸಲ್ಲ ಅನಿಸುತ್ತೆ. ಇದರ ಜೊತೆಯಲ್ಲಿ ಆಂತರಿಕವಾಗಿ ಇರಬಹುದಾದಂತಹ ಒಂದಷ್ಟು ಭಯ, ಅವರೊಳಗಿನ ಹಿತಶತ್ರುಗಳ ಪಡೆ ದೊಡ್ಡದಾಗತ್ತೆ ಈಗ. ಯಾಕಂದರೆ ಇರೋದೇ 34 ಸ್ಥಾನ ತುಂಬಬೇಕು. ಅಲ್ಲಿಗೆ ತನ್ನವರನ್ನೇ ತಂದು ಕೂರಿಸಿದ್ರೆ, ತನ್ನ ಸಮುದಾಯದವರನ್ನೇ ತಂದು ಕೂರಿಸಿದ್ರೆ, ಅಥವಾ ಅಹಿಂದ ವಿರೋಧಿಯಾಗಿ ಸಂಪುಟವನ್ನು ಭರ್ತಿ ಮಾಡ್ಕೊಂಬಂದರೆ, ಹಿರಿಯರನ್ನು ಕಡೆಗಣಿಸಿದ್ರೆ ದೊಡ್ಡ ಹೊಡೆತ. ಹಂತ ಹಂತವಾಗಿ ಏನಿಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಕಾಗೋಡು ತಿಮ್ಮಪ್ಪ ಅವರು ಮತ್ತು ರಮೇಶ್ ಕುಮಾರ್ ಅವರು ಕೊಟ್ಟಂತಹ ಹೊಡೆತ ಇತ್ತಲ್ಲ ಸದನದ ಒಳಗಡೆ ಸಾಮಾನ್ಯ ಶಾಸಕರಾಗಿ, ಅಂತಹ ಹೊಡೆತ ಆಡಳಿತಾರೂಢ ಪಕ್ಷದ ನಾಯಕರೇನೇ ಎದ್ದು ನಿಂತು ಪ್ರಶ್ನೆ ಕೇಳಬಿಟ್ರೆ ಯಾರೇ ಆಗಲಿ ಸದನದ ನಾಯಕರಾದವ್ರಿಗೆ ಆತಂಕ ಆಗುತ್ತೆ, ಭಯ ಆಗುತ್ತೆ, ಅವರನ್ನು ಬಾಯಿ ಮುಚ್ಚಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಅಥವಾ ಕಾವೇರಿ ಸಂಘರ್ಷ ಏನಿದೆ, ನೀರು ಬಿಡಬೇಕಿದೆ ಬಿಡಬಾರ್ದ, ಏನೆಲ್ಲ ಗೊಂದಲಗಳ ಮಧ್ಯೆ
ಈ ಸದನದ ನಾಯಕರಾಗಿ, ಈ ರಾಜ್ಯದ ರೈತರ ಹಿತ ಕಾಯುವ ಮುಖ್ಯಮಂತ್ರಿಯಾಗಿ ಅವರ ಗುರು ಸಾರೆಕೊಪ್ಪ ಬಂಗಾರಪ್ಪ ಅವರ ರೀತಿಯಲ್ಲಿ ರಿಸೈನ್ ಮಾಡ್ತಾರಾ? ನಾನು ಗುರು ಹೇಳಿದ್ರು ನೀನು ಬಂದಿಖಾನೆ ಸಚಿವನಾಗ್ಬಿಡು, ನೀನು ಸಿ ಎಮ್ ಆಗ್ತೀಯಾ? ಆಯಿತು, ನೀವು ಆದರೆ ಹಾಗಂತ ನಿಮ್ಮ ಗುರುಗಳ ರೀತಿಯಲ್ಲಿ ನೀವು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾವೇರಿ ಕೊಳ್ಳದ ರೈತರ ಎದೆಯಲ್ಲಿ ಅಜರಾಮರರಾಗ್ತೀರಾ ಅಂತ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡಬಹುದು. ಆ ಕೆಲಸ ಆಗುತ್ತಾ? ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದಮೇಲೆ ದೊಡ್ಡದೊಂದು ಬದಲಾವಣೆ ಏನೂ ಆಗಿಲ್ಲ. ನಾ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನೇ ಬೆಟ್ರಪ್ಪ ಇದ್ದಾಗ ಗ್ಯಾರಂಟಿ ಬರ್ತಿತ್ತು, ಈಗ ಮುಚ್ಚಾಕಕ್ಕೆ ಹೋಗ್ತಿದ್ರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಅಪವಾದ ಬಳಕೊಂಡ್ರು, ಹಣೆಗೆ ಕಟ್ಕೊಂಡ್ರು. ಈಗ ನೋಡಿ, ಡಿ ಕೆ ಶಿವಕುಮಾರ್ ಮುಂದಿನ ಸಾಲಲ್ಲಿ ಕೂರ್ತಾರೆ, ಹಿಂದಿನ ಕೊನೆಯ ಸಾಲಿನ 2ನೇ ಸೀಟಲ್ಲಿ ಸಿದ್ದರಾಮಯ್ಯ ಅವರು ಕೂಡ್ತಾರೆ. ಸಿದ್ದರಾಮಯ್ಯ ಅವರ ಜೊತೆಗಿನ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ ಹೇಗಿದೆ, ನಾಯಕರಾಗಿ ಇವರ ತಾಕತ್ತು ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅನ್ನೋದು ಸದನದಲ್ಲಿ ಗೊತ್ತಾಗತ್ತೆ. ವಿಪಕ್ಷಗಳು ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ ಸದನದ ನಾಯಕನಿಗೆ ಕಠಿಣ ಪ್ರಶ್ನೆಗಳ ಮೂಲಕ ಕಟ್ಟಿ ಹಾಕ್ತಾರಾ ಅಥವಾ ಅವರನ್ನು ಕೂಡ ತಮ್ಮ ಪ್ರಭಾವಕ್ಕೆ ಒಳಪಡಿಸಿಕೊಂಡು ಬಾಯಿ ಮುಚ್ಚಿಸುವಂತಹ ವ್ಯವಸ್ಥೆ ಆಗುತ್ತಾ? ಬಿಡದಿ ಭೂ ವಿವಾದ ಅಥವಾ ಈ KPSC ಹಗರಣ, ಬರ ಪರಿಸ್ಥಿತಿಯ ಕೆಟ್ಟ ನಿರ್ವಹಣೆ, ಇವೆಲ್ಲವಕ್ಕೂ ಕೂಡ ಸದನದ ಒಳಗಡೆ ಸಮರ್ಥವಾಗಿ ಉತ್ತರ ಕೊಡುವ ಮೂಲಕ ನಾನೂ ನಾಯಕ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಉತ್ತರ ಕೊಡುವ ಮೂಲಕ ನಿಭಾಯಿಸ್ತಾರಾ, ಪ್ರತಿಪಾದಿಸ್ತಾರಾ? ಕಮೆಂಟ್ ಮಾಡಿ.